Welcome to Kids Story World. ಬಿಗ್ ಬಾಸ್ ಮನೆ ಡ್ರಾಮಾಗೆ ಫೇಮಸ್. ಆದರೆ ಈ ಸೀಸನ್ ಎಲ್ಲರನ್ನೂ ಶಾಕ್ ಮಾಡಿದ ಅನೌನ್ಸ್ಮೆಂಟ್ ಕೇವಲ ಒಂದೇ. ಈ ವೀಕ್ಗೆ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಅತ್ತೆ ಮತ್ತು ಸೊಸೆ ಒಂದೇ ಮನೆಯಲ್ಲಿದ್ದು ಜಗಳ ಮಾಡುವವರನ್ನ ಬಿಗ್ ಬಾಸ್ ಮನೆಯಲ್ಲಿ ಹಾಕೋದು ಎಂದರೆ TRP ಸೂಪರ್. ಓಹೋ, ಇದೇನಾ ಬಿಗ್ ಬಾಸ್ ಮನೆ? ಎಷ್ಟು ದೊಡ್ಡಗಿದೆ, ತುಂಬಾ ಮಾಡ್ರನ್ ಆಗಿ ಚೆನ್ನಾಗಿದೆ, ನಂಗೆ ಅಂತೂ ಇಷ್ಟ ಆಯ್ತು. ಅತ್ತೆ ನಿಮ್ಗೆ? ಸೊಸೆ ಮಾಡ್ರನ್ ಅಂದ್ರೆ ಬೇಡ. ನಂಗೆ ಇಷ್ಟ ಇಲ್ಲ. ಗ್ಯಾಸ್ ಎಲ್ಲಿದೆ? ಊಟ ಮಾಡೋ ಕೌಂಟರ್ ಎಲ್ಲಿದೆ? ಅದನ್ನ ಮೊದ್ಲು ನನ್ ನೋಡ್ಬೇಕು. ನಂಗಂತೂ ಶಾಕ್ ಆಯ್ತು. ಇವರು ಮನೆಗೆ ಯುದ್ಧ ಕೊಡೋ ಟೈಪ್ ಅನ್ನಿಸುತ್ತೆ. ನಂಗೆ ಯಾಕೋ ಇವನ್ನ ನೋಡ್ತಿದ್ರೆ. ನೋಡು, ಅವರೇ ಬಿಗ್ ಬಾಸ್ಗೆ ನೆಕ್ಸ್ಟ್ ಟ್ವಿಸ್ಟ್ ಇರ್ಬೋದು. ಚೆನ್ನಾಗಿ ಜಗಳ ಆಡ್ತಾರೇನೋ ಇಬ್ರು. ಇದು ಬಿಗ್ ಬಾಸ್. ಯಾರು ಬೆಸ್ಟ್ ಕುಕ್, ಅತ್ತೆ ಅಥವಾ ಸೊಸೆನ? 1 ಗಂಟೆ ಸಮಯ ನಿಮಗೆ. ನನ್ನ ಬಿರಿಯಾನಿ ಟೇಸ್ಟ್ ಮಾಡಿದ್ರೆ ನಂಗೆ ಮತ ಕೊಡ್ತೀರಾ? ನೀವೆಲ್ಲ. ಅತ್ತೆ, ನಾನು ಫ್ಯೂಷನ್ ಮಾಡ್ತೀನಿ. ಕೊರಿಯನ್ ದೋಸೆ ಹೆಂಗೆ ಇರುತ್ತೆ ಗೊತ್ತಾ? ಅದು ಯಾವ ದೋಸೆ? ಆ ದೋಸೆಗೆ ಕೆಂಚೆ ಮಿಕ್ಸ್ ಮಾಡ್ಬೇಕಾ? ಟ್ರೆಂಡ್ ಅತ್ತೆ, ಇನ್ಸ್ಟಾಗ್ರಾಮ್ ವೈರಲ್ ಐಟಮ್ ಅತ್ತೆ, ನಿಮ್ಗೇನ್ ಗೊತ್ತಾಗ್ಬೇಕು ಅದೆಲ್ಲ ಬಿಡಿ. ನಾನು ದೊಡ್ಡ ಪಾತ್ರೆ ತುಂಬಾ ಮಸಾಲ ಹಾಕ್ತಿದ್ರೆ ಬಿರಿಯಾನಿ ಹೆಂಗಿರುತ್ತೆ ಗೊತ್ತಾ? ನಾನ್ ಕೈ ರುಚಿ. ಯೂಟ್ಯೂಬಲ್ಲಿ ತೋರ್ಸಿದ್ ತರ ಮಾಡಿಕೊಂಡು ಫ್ಯಾನ್ಸಿ ಪ್ಲೇಟಿಂಗ್ ಮಾಡಿದ್ರೆ ನಾನೇ ವಿನ್ ಆಗೋದು. ಅತ್ತೆ ಬಿಸಿ ಬಿಸಿ ಅಥೆಂಟಿಕ್ ಟೇಸ್ಟ್ ಸೂಪರ್. ಸೋಸೆ ಪ್ಲೇಟಿಂಗ್ ಮೈಂಡ್ ಬ್ಲೋವಿಂಗ್. ಇದು ಬಿಗ್ ಬಾಸ್. ಅತ್ತೆ ಮತ್ತು ಸೊಸೆ ಇಬ್ಬರು ಉತ್ತಮ ಅಡುಗೆ ಮಾಡಿರುವುದರಿಂದ ಇಬ್ಬರು ವಿಜೇತರಾಗಿದ್ದೀರಿ. ನೀನು ನನ್ ಅಡುಗೆಗೆ ಸಾಟಿ ಅಲ್ಲ, ಬೇಡು ಸೊಸೆ. ಅತ್ತೆ ಪ್ಲೇಟಿಂಗ್ ಅಲ್ಲಿ ನಾನೇ ರಾಣಿ, ಗೊತ್ತಿಲ್ವ ನಿಮ್ಗೆ? ಇನ್ಸ್ಟಾಗ್ರಾಮ್ ದೋಸೆಗೆ ಜೋಡಿಯಾಗೋದು ಇಡ್ಲಿ ಸಾಂಬಾರ್ ಕಣೆ ಸೊಸೆ. ಬಿರಿಯಾನಿ ಅಂದ್ರೆ ರೈಸ್ ಅಷ್ಟೇ, ನೀವು ಮಸಾಲ ಕಡಿಮೆ ಮಾಡಿ ಅತ್ತೆ. ಇವರಿಬ್ಬರ ಜಗಳ ಶುರು ಆಯ್ತು. ಬಿಗ್ ಬಾಸ್ ಸೊಸೆಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು, ಅತ್ತೆಯನ್ನ ಪ್ರ್ಯಾಂಕ್ ಮಾಡ್ಬೇಕೆಂದು. ಈ ಪ್ರ್ಯಾಂಕ್ ಮನೆಗೆ ಹೊಸ ಟ್ವಿಸ್ಟ್ ಕೊಟ್ಟಿತು. ಅತ್ತೆ ಗಾಬರಿಯಾದರೂ ಅದೇ ಘಟನೆ ಸೊಸೆಗೆ ಪ್ಲಸ್ ಪಾಯಿಂಟ್ ಆಯಿತು. ಆದರೆ ಅತ್ತೆ ಗಾಬರಿಯಿಂದ ದೂರ ನಿಂತು ಒಂದು ಪಿಲ್ಲೋನ ಸೊಸೆ ಮೇಲೆ ಭಯದಿಂದ ಎಸೆಯುತ್ತಳೆ. ಮನೆಯಲ್ಲಿ ನಗು ಹೆಚ್ಚಾಯಿತು. ಸೊಸೆ ನಗುತ್ತಾ ಅತ್ತೆಗೆ ಹೆಂಗೆ ಅತ್ತೆ ಭಯಪಡಿಸಿದು, ಹಂಗೆ ಮನೆಗೆ ಹೋಗ್ತೀರೇನೋ ಅನ್ಕೊಂಡೆ ಎಂದು ನಗುತ್ತಾ ಇರುತ್ತಾಳೆ. ನಾಮಿನೇಷನ್ ವಾರ ಬಂದಾಗ ಮನೆಗೆ ಡ್ರಾಮಾ ಫುಲ್ ಲೋಡ್ ಆಯಿತು. ಅತ್ತೆ ಮತ್ತು ಸೊಸೆ ಇಬ್ಬರೂ ತಮ್ಮದೇ ಕಾರಣಗಳಿಂದ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡಿದ್ರು. ಕಣ್ಣೀರು ಹಾಕುತ್ತಾ ಒಬ್ಬರ ಮೇಲೆ ಒಬ್ಬರು ನಾಮಿನೇಟ್ ಮಾಡುತ್ತಾರೆ. ಅತ್ತೆ ಅತ್ಕೊಂಡು ಈಚೆ ಹೋಗ್ತಾರೆ. ನಾಮಿನೇಷನ್ ಆದ ಮೇಲೆ ಸೊಸೆ ಮೊಸಳೆ ಕಣ್ಣೀರು ಒರೆಸಿಕೊಳ್ಳುತ್ತಲೇ ನಗುತ್ತಾ, ಹೆಂಗೋ ಸದ್ಯ ಅತ್ತೇನ ನಾಮಿನೇಟ್ ಮಾಡ್ದೆ. ಒಂದು ದಿನ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಎಲ್ಲರಿಗೂ ಶಾಕ್. ಪಾತ್ರ ಬದಲಾವಣೆ. ಅತ್ತೆ ಸೊಸೆ. ಸೊಸೆ ಅತ್ತೆ ತರ ಬದುಕಬೇಕು. ಅತ್ತೆ ಮಾಡ್ರನ್ ಲೇಡಿಯಾಗಿ ಜೀನ್ಸ್ ಶರ್ಟ್ ಹಾಕೊಂಡು ಮನೆಯಲ್ಲೆಲ್ಲ ಸುತ್ತಾಡಿದ್ರು. ಸೊಸೆ ಸೀರೆ ಹಾಕೊಂಡು ಕೈಯಲ್ಲಿ ಸೌಟಿಡ್ಕೊಂಡ್ ಕಾಣಿಸಿಕೊಂಡಳು. ಅತ್ತೆ ಡಾನ್ಸ್ ಮಾಡ್ತಾ ಇದ್ರು. ಆದ್ರೆ ಅದು ಡಾನ್ಸ್ ತರನೂ ಇಲ್ಲ, ಯೋಗ ಮಾಡೋ ತರ ಇದೆಯಲ್ಲ ಅಂತ ನಗ್ತಾ ಇರ್ತಾರೆ. ಬೇರೆಯವರೆಲ್ಲ ಈ ಕಡೆ ಸೊಸೆ ಅತ್ತೆ ತರ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಈ ಟಾಸ್ಕಲ್ಲಿ ಸೊಸೆ ಗೆಲ್ತಾಳೆ. ನಂತರ ಪಾಸ್ ಪ್ಲೇ ಆಟ ಶುರು ಆಯಿತು. ಕಂಟೆಸ್ಟೆಂಟ್ ಎಲ್ಲ ರಿಮೋಟ್ ಇಟ್ಕೊಂಡು ಪಾಸ್ ಪ್ಲೇ ಸ್ಟಾರ್ಟ್ ಮಾಡಿದ್ರು. ಅತ್ತೆ ಡಾನ್ಸ್ ಮಾಡ್ತಾ ಜಂಪ್ ಮಾಡಿದ ತಕ್ಷಣ ಪಾಸ್ ಕೊಡ್ತಾರೆ. ಮತ್ತೆ ಅತ್ತೆ ಡಾನ್ಸ್ ಆಡಲು ಶುರು ಮಾಡ್ತಾರೆ. ಮನೆಯಲ್ಲಿ ನಕ್ಕು ನಕ್ಕು ಖುಷಿಯಲ್ಲಿ ಇರ್ತಾರೆ. ಕೊನೆಯಲ್ಲಿ ರಿಮೋಟ್ ಕೈಯಿಂದ ಕೆಳಗೆ ಬಿದ್ದು ಟಾಸ್ಕ್ನ ಕ್ಯಾನ್ಸಲ್ ಮಾಡ್ತಾರೆ ಬಿಗ್ ಬಾಸ್. ವೀಕೆಂಡ್ ಎಪಿಸೋಡ್ನಲ್ಲಿ ಮನೆಯ ಎಲ್ಲ ಘಟನೆಗಳು ಒಟ್ಟಿಗೆ ಹೊರಬಂದವು. ಅತ್ತೆ ತಪ್ಪುಗಳನ್ನೆಲ್ಲ ಸೊಸೆ ಮೇಲೆ ಹಾಕಲು ನೋಡುತ್ತಾಳೆ. ಸೊಸೆ ಅತ್ತೆಯನ್ನು ನೋಡುತ್ತಾ ನಿಲ್ಲುತ್ತಲೇ. ಆದ್ರೆ ಹೋಸ್ಟ್ ಅತ್ತೆಗೆ ನೀವು ಮಾಡಿದು ಸರಿಯಾಗಿದೆಯಾ ಎಂದು ಕೇಳಿದಾಗ ಅತ್ತೆ ಕಣ್ಣೀರು ಹಾಕುತ್ತಾ ನಂದು ತಪ್ಪಿದೆ ಎಂದು ಹೇಳುತ್ತಾಳೆ. ಇಬ್ಬರೂ ತಮ್ಮ ತಮ್ಮ ರೀತಿ ತಪ್ಪು ಸರಿಗಳನ್ನು ಅರಿತುಕೊಂಡು ತಬ್ಬಿಕೊಳ್ಳುತ್ತಾರೆ. ಫೈನಲ್ ವಾರಕ್ಕೆ ಬಂದಾಗ ಅತ್ತೆ ಮತ್ತು ಸೊಸೆ ಮಾತ್ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್. ಅಡುಗೆ, ಟಾಸ್ಕ್, ಗೇಮ್ ಎಲ್ಲವೂ ತಂಡವಾಗಿ ನಡೆಯಿತು. ಕ್ಯಾಮೆರಾಗಳಿಗೂ ಸ್ಪಷ್ಟವಾಗಿ ಕಾಣಿಸಿಕೊಂಡದ್ದು ಅವರ ಬಾಂಡ್. ಟ್ರೋಫಿ ಎತ್ತಿಕೊಂಡವರು ಇಬ್ಬರು. ಅತ್ತೆ ಅನುಭವದ ಪ್ರತಿನಿಧಿ, ಸೊಸೆ ಹೊಸ ಯುಗದ ಸಂಕೇತ. ಇಬ್ಬರೂ ಸೇರಿ ಗೆದ್ದಿದ್ದರು. ಜಗಳ ಇದ್ದರೂ ಮನಸ್ಸುಗಳು ಒಟ್ಟಾದರೆ ಮನೆ ಸ್ವರ್ಗವಾಗಬಹುದು. ಬಿಗ್ ಬಾಸ್ ಮನೆ ಬಾಗಿಲು ಮುಚ್ಚಿದರೂ ಅತ್ತೆ ಸೊಸೆ ಕಥೆ ಮಾತ್ರ ಜನರ ಮನಸ್ಸಿನಲ್ಲಿ ನಗು ತರಿಸುತ್ತಾ ಮುಂದುವರಿಯಿತು.